ನಾರಾಯಣೀ ನಮೋಸ್ತುತೆ. ಮೇಷರಾಶಿಯವರಿಗೆ ಶನಿಗ್ರಹದ ಗೋಚಾರದ ಫಲಗಳು ಹಾಗೂ ಪರಿಹಾರಗಳು. 12ನೇ ಭಾವದಲ್ಲಿ ವ್ಯಯ ಶನಿಯಾಗಿ ಸಂಚರಿಸುವುದರೊಂದಿಗೆ ಮೇಷರಾಶಿಯವರಿಗೆ ಸಾಡೆ ಸಾತಿಯು ಪ್ರಾರಂಭವಾಗುತ್ತದೆ. ಶನೀಶ್ವರರು ಈ ರಾಶಿಯವರಿಗೆ 10 ಮತ್ತು 11ನೇ ಭಾವದ ಅಧಿಪತಿಯಾಗಿರುತ್ತಾರೆ. ಈ ಸಮಯವು ಮೇಷರಾಶಿಯವರಿಗೆ ಕಟ್ಟಿಹಾಕಿದಂತಿರುತ್ತದೆ. ಆದರೆ ಭಯ ಬೇಡ. ಸತ್ಕಾರ್ಯವನ್ನು ಮಾಡುತ್ತಾ ಸಚ್ಚಿಂತನೆಯನ್ನು ಬೆಳೆಸಿಕೊಂಡಲ್ಲಿ ಶಿಸ್ತಾದ ಜೀವನ ಶೈಲಿಯು ನಿಮ್ಮದಾಗುತ್ತದೆ. ವಿದೇಶದಲ್ಲಿ ಕೆಲಸ ಮಾಡುವ ಆಸಕ್ತಿಯುಳ್ಳವರಿಗೂ ಮತ್ತು ಅಂತಾರಾಷ್ಟ್ರೀಯ ವ್ಯಾವಹಾರಿಕ ಸಂಪರ್ಕಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡುವವರಿಗೂ ಅತಿ ಹೆಚ್ಚು ಲಾಭ ತರುವಂತಹ ಸಮಯ. ದೀರ್ಘಕಾಲಕ್ಕೆ ಹಣವನ್ನು ಹೂಡಿಕೆ ಮಾಡುವಂತಹ ಆಸಕ್ತಿಯುಳ್ಳವರಿಗೆ ಉತ್ತಮ ಲಾಭ ತರುವ ಕಾಲ. ಮೇಷರಾಶಿಯ ಸ್ನೇಹಿತರಿಗೆ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳಲು ಈ ಸಮಯವು ಅತ್ಯಂತ ಸೂಕ್ತಕರ. ಭಕ್ತಿ ಭಾವದಿಂದ ಏಕಾಗ್ರ ಚಿಂತನೆಯಿಂದ ಧ್ಯಾನ ಮತ್ತು ಭಗವನ್ನಾಮ ಸ್ಮರಣೆಯಲ್ಲಿ ಏಕಾಂತವಾಗಿ ಸಮಯ ಕಳೆಯಲು ಇಚ್ಛಿಸುವಿರಿ. ಹಣಕಾಸಿನ ವಿಚಾರದಲ್ಲಿ ಸಾಲ ಕೊಡುವ ಮತ್ತು ತೆಗೆದುಕೊಳ್ಳುವ ವಿಚಾರದಲ್ಲಿ ಜಾಗ್ರತೆಯಿಂದಿರುವುದು ಒಳ್ಳೆಯದು. ಶನಿ ಮಹಾತ್ಮರು ತಾವು ಸಂಚರಿಸುವ ರಾಶಿಯಿಂದ 3ನೇ ಭಾವ, 7ನೇ ಭಾವ, 10ನೇ ಭಾವಗಳನ್ನು ವೀಕ್ಷಿಸುತ್ತಾರೆ. 3ನೇ ಭಾವದಲ್ಲಿರುವ ವೀಕ್ಷಣೆ ಮೇಷರಾಶಿಯವರಿಗೆ ತಮ್ಮ 2ನೇ ಭಾವದ ವೀಕ್ಷಣೆಯಾಗುತ್ತದೆ. ಇದರಿಂದ ಮೇಷರಾಶಿಯವರು ತಮ್ಮ ಕಠಿಣವಾದ ಮಾತುಗಳನ್ನು ಹಾಗೂ ಮಿತಿಮೀರಿದ ತರ್ಕವಿತರ್ಕಗಳನ್ನು ಕಟ್ಟುಪಾಡಿನಲ್ಲಿ ಇಟ್ಟುಕೊಳ್ಳುವುದು ಅತೀ ಉತ್ತಮ. ಮಹಾತ್ಮರ 7ನೇ ದೃಷ್ಟಿಯು ನಿಮ್ಮ 6ನೇ ಭಾವದಲ್ಲಿ ಬೀರುತ್ತದೆ. ಇದರಿಂದ ನಿಮ್ಮ ಮಾವನ ಜೊತೆ ಸಂಬಂಧವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ಅವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಕಾಯ್ದುಕೊಳ್ಳಬೇಕು. ಶನಿ ಮಹಾನುಭಾವರ 10ನೇ ದೃಷ್ಟಿ ನಿಮ್ಮ 9ನೇ ಭಾವದ ಮೇಲೆ ಬೀರುತ್ತದೆ. ತಂದೆಯ ಜೊತೆಗೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡು ತಂದೆಗೆ ತಕ್ಕ ಮಕ್ಕಳಾಗಿ ನಡೆದುಕೊಳ್ಳುವುದು ಉತ್ತಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯವು ನಿಮ್ಮದಾಗುತ್ತದೆ. ಅನಗತ್ಯ ಹಾಗೂ ಅನಿವಾರ್ಯವಲ್ಲದಂತಹ ದೂರ ಪ್ರಯಾಣಗಳನ್ನು ಮಾಡದಿರುವುದು ಉತ್ತಮ. ತೀರ್ಥಕ್ಷೇತ್ರ ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಿರಿ. ಶನಿ ಮಹಾತ್ಮರ ಸಂಚಾರದ ಮೊದಲನೇ ಹಂತದಲ್ಲಿ ಇವೆಲ್ಲವೂ ಆಗುವಂತಹದ್ದು. ಈ ಸಂಚಾರವು ಮೇಷರಾಶಿಯವರಿಗೆ ಮಧ್ಯಮ ಫಲಗಳನ್ನು ನೀಡುತ್ತದೆ. ಅಂದರೆ 50% ಫಲಗಳನ್ನು ನೀಡುತ್ತಾರೆ. ಇದರಲ್ಲಿ ಮಹಾತ್ಮರು ಮೇಷರಾಶಿಯವರಿಗೆ ಜನ್ಮಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತವೆ. ಪರಿಹಾರಗಳು: ನಿತ್ಯವೂ ಅಥವಾ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸವನ್ನು ಪಾರಾಯಣ ಮಾಡುವುದು. ಮಂಗಳವಾರ ಮತ್ತು ಶನಿವಾರಗಳಲ್ಲಿ ಆಂಜನೇಯನ ಮಂದಿರಕ್ಕೆ ಹೋಗುವುದು. ಲಾಡು ಅಥವಾ ಬೂಂದಿಯನ್ನು ದೇವರಿಗೆ ನೈವೇದ್ಯ ಮಾಡುವುದು. ನಿತ್ಯವೂ ಸಿಂಧೂರವನ್ನು ಧಾರಣೆ ಮಾಡುವುದು. ಮೇಷರಾಶಿಯ ಸ್ನೇಹಿತರಿಗೆ ಶುಭವಾಗಲಿ ಎಂದು ಕೋರುತ್ತಾ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ. ಸನಾತನ ಧರ್ಮಕ್ಕೆ ಜಯವಾಗಲಿ.